ಇನ್ನೊಂದು ದಿನ ಇದೆ ಬಿಗ್ ಬಾಸ್ಗೆ. ಇನ್ನು ನಾಳೆ ಫಿನಾಲೆ. ಈಗ ನಾವಾಗಲೇ ಕಾಯ್ತಾ ಇದ್ದೀರಿ ಯಾರು ಬಿಗ್ ಬಾಸ್ ವಿನ್ ಆಗ್ತಾರೆ ಅಂತ. ನಾನಿವತ್ತು ಕ್ಲಿಯರಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಇವತ್ತೇ ಬಿಗ್ ಬಾಸ್ ಯಾರ್ಯಾರು ಯಾವ ಸ್ಥಾನದಲ್ಲಿ ಬರ್ತಾರೆ, ಯಾರು ವಿನ್ ಆಗ್ತಾರೆ, ಯಾರು ಫಸ್ಟ್ ರನ್ನರ್ ಅಪ್ ಆಗ್ತಾರೆ, ಯಾರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ ಅಂತ. ಈಗಾಗಲೇ ವೋಟಿಂಗು ನಾಳೆ ಸಂಡೇ ಬೆಳಗ್ಗೆವರೆಗೂ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಈಗ ಬಂದಿರೋ ವೋಟ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ ಇವರೇ ವಿನ್ ಆಗೋದು. ಈ ವೋಟು ಏನು ಬೀಟ್ ಮಾಡೋಕ್ಕಾಗಲ್ಲ ಅಂತ, ಇದೇ ಫೈನಲ್ ಆಗ್ಬೋದು. ಆ ಥರ ಬಂದಿದೆ ವೋಟಿಂಗು. ನೀವು ಯಾರು ವೋಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ. ಜಿಯೋ ಹಾಟ್ಸ್ಟಾರಲ್ಲಿ ಓಪನ್ ಇದೆ. ಮತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ. ಸುದೀಪ್ ಅವರು ಇವತ್ತು ಸ್ಯಾಟರ್ಡೆ ಎಪಿಸೋಡು ನಡೆಸ್ಕೊಡ್ಬೇಕಾಗಿತ್ತು. ಅವ್ರು ಇವತ್ತು ಎಪಿಸೋಡ್ ಬಂದಿಲ್ಲ, ಯಾಕಂತ ಗೊತ್ತಿಲ್ಲ. ಯಾಕಂದರೆ ತುಂಬ ಆಚೆ ಗಲಾಟೆ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ರಿ. ಆ ರೀಸನ್ ಇರ್ಬೋದು ಅನಿಸುತ್ತೆ. ಒಂದೇ ಸತಿ ನಾಳೆ ಸಂಡೇ ಪೂರ್ತಿ ಎಪಿಸೋಡ್ ಮುಗಿಸ್ತೀನಿ ಅಂತೇಳಿದ್ದಾರೆ. ನನಗೆ ಬಂದಿರೋ ಅಪ್ಡೇಟ್ ಆ ರೀತಿ ಇದೆ. ಮತ್ತು ಬನ್ನಿ ಈಗ ವೋಟ್ ಪ್ರಕಾರ ಯಾವ ಪೊಸಿಷನಲ್ಲಿ ಬರ್ತಾನೆ ಅಂತ ನೋಡೋಣ. ಈಗಾಗಲೇ ತುಂಬ ನಿಮ್ಮ ತಲೆಯಲ್ಲಿ ಏನೇನೋ ಭಾವನೆ ಇದೆ ಇವ್ರು ಬರ್ಬೋದು ಅಂತ. ನೀವು ಅಂದ್ಕೊಂಡಿರೋದೇ ಒಂದು, ಇಲ್ಲ ಆಗಿರೋದೇ ಬೇರೆ, ಚೇಂಜಸ್ ಆಗಿದೆ. ಈಗ ಸದ್ಯಕ್ಕೆ ಬಂದಿರೋ ವೋಟಿಂಗ್ ಪ್ರಕಾರ 6th ಪ್ಲೇಸಲ್ಲಿ ಧನುಷ್ ಅವರು ಇದ್ದಾರೆ. ಈಗ ಬರ್ತಿರೋ ವೋಟು ನೋಡಿದ್ರೆ ಧನುಷ್ ಅವರು 6th ಪ್ಲೇಸಲ್ಲೇ ಇದ್ದಾರೆ. ಅದು ಬಿಟ್ಟು ಮೇಲೂ ಹೋಗಿಲ್ಲ. ಈಗೇನು ಪ್ಲೇಸ್ ಇದೆ ಆ ಪ್ಲೇಸಲ್ಲೇ ಇದ್ದಾರೆ ಧನುಷ್ ಅವ್ರಿಗೆ ಬರ್ತಿರೋ ವೋಟು. ಇದು ನಾನು ನೋಡ್ತಿರೋ ಪ್ರಕಾರ ಧನುಷ್ 6th ಕನ್ಫರ್ಮ್ ಆಗಿದೆ. ಮತ್ತು 5th ಪ್ಲೇಸು ಸ್ವಲ್ಪ ಚೇಂಜಸ್ ಆಗಿತ್ತು. ಈಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ 5th ಪ್ಲೇಸು ರಘು ಅವರಿದ್ದಾರೆ. ರಘು ಅವರು ಈಗಾಗಲೇ ನಮಗೆ ಗೊತ್ತು. ರಘು ಅವರು ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ರು. ಆದರೆ ಲಾಸ್ಟಾಗೆಲ್ಲೋ ಸ್ವಲ್ಪ ಗಿಲ್ಲಿಗೂ ರಘು ಅವ್ರಿಗೂ ಸ್ವಲ್ಪ ಮನಸ್ತಾಪ ಬಂದಿತ್ತು. ಅದರಿಂದ ಈಗ ಅವರು 5th ಪ್ಲೇಸಲ್ಲಿದ್ದಾರೆ. ಇದು ನನಗೆ ಚೇಂಜ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಅನಿಸ್ತಿದೆ. ಮತ್ತು 4th ಪ್ಲೇಸು ನೀವು ಅಂದ್ಕೊಂಡಿರಲಿಲ್ಲ ಯಾರಿರ್ತಾರೆ ಅಂತ. ಈಗ ವೋಟಿಂಗ್ ಪ್ರಕಾರ 4th ಪ್ಲೇಸ್ ಇರೋದು ಅಶ್ವಿನಿ ಗೌಡ. ಯಾಕಂದರೆ ಅಶ್ವಿನಿ ಅವರು ತುಂಬ ಜನ ಸೆಕೆಂಡ್ ಬರ್ಬೋದು ಅಂತ ತುಂಬ ಜನ ಹೇಳ್ತಿದ್ದಾರೆ. ಮತ್ತು ವೋಟುಗಳದ್ದು ಸ್ವಲ್ಪ ಗಿಮಿಕ್ ನಡೀತಿದೆ ಅಂತೆಲ್ಲ ತುಂಬ ಜನ ಆಚೆ ಮಾತಾಡ್ಕೊತಿದ್ದಾರೆ. ಅದು ಗಿಮಿಕ್ ಆದರೂ ಎಷ್ಟು ಅಂತ ವೋಟ್ ಮಾಡೋಕ್ಕಾಗುತ್ತೆ ಹೇಳಿ. ಈಗ ಅಶ್ವಿನಿ ಅವರು ಫ್ಯಾನ್ಸ್ ತೊಗೊಂಡ್ರೆ, ಈಗ ನಾವಾಗಲೇ ತುಂಬ ಜನ ಸೋಷಿಯಲ್ ಮೀಡ್ಯಾದಲ್ಲಿ ಪೋಲ್ಸು ಅದೆಲ್ಲ ನೋಡಿದ್ದೀರಿ. ಅಶ್ವಿನಿ ಅವ್ರ ಪೊಸಿಷನ್ನು ನಮ್ಗೆ ಗೊತ್ತಾಗಿರುತ್ತೆ ಏನಿರುತ್ತೆ ಅಂತ. ಆದರೆ ತುಂಬ ಜನ ಏನು ಮಾತಾಡ್ಕೊತಾ ಇರೋದಂದರೆ ಬಿಗ್ ಬಾಸ್ ಅವ್ರು ಏನಾದರೂ ಗಿಮಿಕ್ ಮಾಡಿ ಅಶ್ವಿನಿ ಅವ್ರು ತೊಗೊಂಬರ್ಬೋದು ಅಂತ. ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ. ವೋಟಿಂಗ್ ಪ್ರಕಾರ ನೋಡಿದ್ರೆ ಅಶ್ವಿನಿ ಅವರು ಈಗ 4th ಪೊಸಿಷನಲ್ಲಿದ್ದಾರೆ. ಈ ಅಶ್ವಿನಿ ಅವ್ರ ಪೊಸಿಷನ್ ಏನಿದೆ ತುಂಬ ಕಡಿಮೆ ಮೊತ್ತದಲ್ಲೇ ಇರೋದು. ಅವರು ಕೆಳಗೋದ್ರೂ ಹೋಗ್ಬೋದು, ಇಲ್ಲ ಈ ಪೊಸಿಷನಲ್ಲಿದ್ದರೂ ಇರ್ಬೋದು. ಆ ರೀತಿ ಇದೆ ಈಗ ಅಶ್ವಿನಿ ಅವ್ರ ಓಟು. ಮತ್ತು ಈಗ 3ನೇ ಪ್ಲೇಸಲ್ಲಿರೋದು ಕಾವ್ಯ ನಮಗೆ ಈಗಾಗಲೇ ನಾವು ನೋಡಿದ್ದೀರಿ. ಕಾವ್ಯ ಅವ್ರಿಗೆ ಅಂದರೆ ತುಂಬ ಜನಕ್ಕೆ ಇಷ್ಟ. ವೋಟಿಂಗ್ಸು ತುಂಬ ಚೆನ್ನಾಗಿ ಬರ್ತಿತ್ತು ಮೊದಲು. ಎಲ್ಲೋ ಕಾವ್ಯ ಮತ್ತು ಗಿಲ್ಲಿದು ಬಾಂಡಿಂಗ್ ಸ್ವಲ್ಪ ಬ್ರೇಕ್ ಆಗಿತ್ತು. ಅದರಿಂದ ಕಾವ್ಯ ಅವ್ರಿಗೆ ಸ್ವಲ್ಪ ಫ್ಯಾನ್ಸ್ ಕಮ್ಮಿ ಆಗಿದ್ದರು. ಮತ್ತು ವೋಟ್ಸು ಕಡಿಮೆ ಬರ್ತಿತ್ತು. ಆದರೆ ಈಗ ಕಾವ್ಯ ತಿರ್ಗಾ ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ. ತುಂಬ ಈಗ ಮನೆಯಲ್ಲಿ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಕಾವ್ಯ ಅವರು ಈಗ ಸದ್ಯಕ್ಕೆ 3ನೇ ಪ್ಲೇಸಲ್ಲಿದ್ದಾರೆ. ಈ ಪ್ಲೇಸು ಚೇಂಜಸ್ ಆಗ್ಬೋದು. ಇದು ಸ್ವಲ್ಪ ಚೇಂಜ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಇದು ಜಾಸ್ತಿ ಮೊತ್ತದಿಂದ ಏನು ಮೇಲೆ ಬಂದಿಲ್ಲ. ಇದು ಸ್ವಲ್ಪ ಡಿಫ್ರೆನ್ಸಲ್ಲೇ ಇರೋದು ಇದನ್ನು ಕಾವ್ಯ ಅವ್ರದ್ದು. ಆದರೆ 2nd, 1st ಮಾತ್ರ ಚೇಂಜ್ ಆಗೋದು ತುಂಬ ಕಷ್ಟ. ಆ ರೀತಿ ಬಂದಿದೆ ವೋಟ್ಸು. ನಾನು ವೋಟ್ಸು ನಿಮಗೆ 6 o'clock ನಾನು ಅಪ್ಡೇಟ್ ಮಾಡ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ. ಮತ್ತು ನಮಗೆಲ್ಲ ಗೊತ್ತು ಇವ್ರಿಗೆ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಂತ. ಈಗ 2nd ಪ್ಲೇಸಲ್ಲಿರೋದು ರಕ್ಷಿತಾ ಶೆಟ್ಟಿ. ಈಗ ರಕ್ಷಿತಾ ಶೆಟ್ಟಿಗೆ ಫ್ಯಾನ್ಸ್ ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತು. ಅವ್ರಿಗೆ ಮಂಗಳೂರು, ಕೋಸ್ಟಲ್ ಏರಿಯಾಸ್ ಕಡೆಯಿಂದ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅವ್ರು ನೋಡಿ ಇಷ್ಟಪಡೋರು ತುಂಬ ಜನ ಇದೆ. ಈಗ ಬೆಂಗಳೂರಲ್ಲೇ ರಕ್ಷಿತನ್ ಅವ್ರು ಮಾತಾಡೋದು ಏನಿದೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ಟಾರ್ಟಿಂಗಲ್ಲಿ ರಕ್ಷಿತನ್ ನೋಡಿರೋರು ತುಂಬ ಜನ ಇದ್ದರು. ಆದರೆ ಈಗ ಮತ್ತೆ ಒಂದು ಬಾಂಡಿಂಗು ಗಿಲ್ಲಿದು ಕಾಮಿಡಿ ಇರುತ್ತಲ್ವ, ಗಿಲ್ಲಿದು ಮತ್ತು ರಕ್ಷಿತಾದು, ಇದರಿಂದ ರಕ್ಷಿತಾಗೆ ವೋಟ್ ಜಾಸ್ತಿ ಆಗಿದೆ. ಮತ್ತು ರಕ್ಷಿತಾ ಏನು ಮಾತಾಡ್ತಾರೆ ಅದರಿಂದ ರಕ್ಷಿತಾಗೆ ಈಗ ಸದ್ಯಕ್ಕೆ 2nd ಪೊಸಿಷನಲ್ಲಿದ್ದಾರೆ. ಇದು ಚೇಂಜಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ಆ ರೇಂಜಲ್ಲಿ ವೋಟ್ ಬಂದಿದೆ ಇದು 2nd ಪೊಸಿಷನ್ನು. ಈಗ ನಾನೇನು ಈ 6th ಇಂದ 3rd ಪೊಸಿಷನ್ವರೆಗೂ ಹೇಳ್ಕೊಂಬಂದೆ. ಅದು ಕಡಿಮೆ ಮೊತ್ತದಲ್ಲಿ ಡಿಫ್ರೆನ್ಸ್ ಇರೋದು. ಆದರೆ ಈ 2nd ಪೊಸಿಷನ್ನು ತುಂಬ ಜಾಸ್ತಿ ಇದರಲ್ಲಿ ಡಿಫ್ರೆನ್ಸ್ ಇದೆ. ಇದು ಚೇಂಜಸ್ ಆಗೋದು ತುಂಬ ಕಷ್ಟ. ಈಗ ಸದ್ಯಕ್ಕೆ 2nd ಪೊಸಿಷನಲ್ಲಿ ಇರೋದು ರಕ್ಷಿತಾ ಶೆಟ್ಟಿ. ಮತ್ತಿಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಗೊತ್ತು ಫಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ. ಗಿಲ್ಲಿ ನಟ. ಗಿಲ್ಲಿಗೆ ವೋಟ್ ಹೇಗಿದೆ ಅಂದರೆ, ಸ್ಟಾರ್ಟಿಂಗ್ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಈ 1 ಅವರಲ್ಲಿ ಈಗ ಎಲ್ರದ್ದು ವೋಟ್ ಬರ್ತಿರುತ್ತೆ. ಅವ್ರದ್ದು ಒಂದು ರೇಂಜ್ ಇದ್ದರೆ ಗಿಲ್ಲಿದೆ ಒಂದು ರೇಂಜ್ ಇದೆ ವೋಟು. ಆ ರೀತಿ ಬರ್ತಿದೆ ಗಿಲ್ಲಿಗೆ ಬರ್ತಾ ಜಾಸ್ತಿ ಆಗ್ತಾನೇ ಇದೆ. ಈಗ ಗಿಲ್ಲಿಗೆ ಕಾಂಪಿಟೇಟರ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವ್ರದ್ದೆಲ್ಲ ಒಂದು ಲೆಕ್ಕ ತೊಗೊಂಡ್ರೆ ಗಿಲ್ಲಿದೆ ಒಂದು ಲೆಕ್ಕ ಆಗಿದೆ. ಆ ರೀತಿ ಹೋಗ್ತಿದೆ ಗಿಲ್ಲಿ ಓಟು.
ನಮಗೀಗಾಗಲೇ ಗೊತ್ತು ಗಿಲ್ಲಿಗೆ ಯಾವ ರೀತಿ ಫ್ಯಾನ್ಸ್ ಇದ್ದಾರೆ ಅಂತ. ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ನಾವೆಲ್ಲ ನೋಡಿದರೆ ಈ ಪೋಲು ವೋಟಿಂಗ್ ಎಲ್ಲ ಆಗ್ತಿದ್ರೆ ಈ ಎಲ್ಲರೂ ಕಂಪೇರ್ ಮಾಡೋದೊಂದು ಗಿಲ್ಲಿನೇ ಒಂದು ಕಡೆ ಇಕ್ಬೋದು, ಆ ರೀತಿ ಬರ್ತಿತ್ತು. ಈ ವೋಟಿಂಗಲ್ಲಿ ಏನಾಗುತ್ತೆ ಅಂತ ನೀವೆಲ್ಲ ಅನ್ಕೊತಾ ಇದ್ರೆ, ಆದರೆ ವೋಟಿಂಗಲ್ಲೂ ಅದೇ ಆಗ್ತಿದೆ. ಗಿಲ್ಲಿನ ಕಂಡ್ರೆ ತುಂಬ ಜನಕ್ಕೆ ಇಷ್ಟ. ಗಿಲ್ಲಿ ಯಾವ ರೀತಿ ಸೌಂಡ್ ಮಾಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಗಿಲ್ಲಿ ಫಸ್ಟ್ ಪೊಸಿಷನಲ್ಲಿದ್ದಾನೆ. ಗಿಲ್ಲಿನ ಬೀಟ್ ಮಾಡೋದು ತುಂಬ ಕಷ್ಟ. ಇವರೆಲ್ಲ ಒಟ್ಟು ಒಂದು ಕಡೆ ಸೇರಿದ್ರೆ ಗಿಲ್ಲಿದೆ ಒಂದು ಕಡೆ ಅನ್ನಲ್ವಾ, ಅದೇ ರೀತಿ ಗಿಲ್ಲಿ ಚೇಂಜ್ ಆಗೋದು. ಇದು ಫಸ್ಟ್ ಪೊಸಿಷನ್ ಇರುತ್ತೆ, ಹಾಗೇ ಇರುತ್ತೆ. ಮತ್ತು ಈ ಸೀಸನ್ ವಿನ್ನರು ನೀವು ಫಿಕ್ಸ್ ಆಗಲೇಬೇಕು ಗಿಲ್ಲಿನೇ ಅಂತ. ಬಿಗ್ ಬಾಸ್ ಅವರು ಗಿಮಿಕ್ ಮಾಡಿ ತುಂಬ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಅವ್ರು ಗಿಮಿಕ್ ಮಾಡ್ತಾರೆ, ಅಶ್ವಿನಿ ಅವ್ರು ತೊಗೊಂಬರ್ತಾರೆ. ನಾನು ತುಂಬ ಕಡೆ ನೋಡ್ತಾ ಇದ್ದೀನಿ. ಆದರೆ ಇದರಲ್ಲಿ ಬಿಗ್ ಬಾಸ್ ಅವ್ರು ಗಿಮಿಕ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಏನಂದರೆ ಇವ್ರು ಬರ್ಬೋದು ಅಂತ ಗೊತ್ತಾಗ್ತಾಯಿತ್ತು. ಆದರೆ ಈ ಗಿಲ್ಲಿ ವಿಷಯದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ, ಇದು ಗಿಲ್ಲಿನೇ ಬರೋದು ಅಂತ. ಗಿಲ್ಲಿ ಫ್ಯಾನ್ಸ್ ಫಾಲೋವರ್ಸ್ ಹೇಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಬಿಗ್ ಬಾಸ್ ಅವ್ರಿಗೂ ಗೊತ್ತಾಗಿದೆ. ಈಗ ಬಿಗ್ ಬಾಸ್ ಅವ್ರು ಯಾರಿಗೂ ಗೊತ್ತಾಗಿದೆ ಅಂದರೆ, ಒಂದು ಕಿಚ್ಚನ ಚಪ್ಪಾಳೆಯಿಂದ ಬಿಗ್ ಬಾಸ್ ಅವ್ರಿಗೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಯ್ತು. ಈ ಪ್ಲೇಸ್ ಮಾತ್ರ ಚೇಂಜ್ ಆಗಲ್ಲ. ಬೇಕಂದರೆ ನೀವು ಈ ವಿಡಿಯೋನ ನೀವು ಸೇವ್ ಮಾಡಿಕೊಳ್ಳಿ. ಇದು ಚೇಂಜ್ ಆಗೋದು 100% ಇದು ಚೇಂಜ್ ಆಗಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ನಾನು ಇನ್ನೊಂದು ವೋಟ್ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ನಿಮಗೆ ಲೈವ್ ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ಇನ್ನು ನಾಳೆವರೆಗೂ ವೋಟ್ಸ್ ಬರ್ತಾ ಇರುತ್ತೆ. ಯಾರ್ಯಾರ್ದು ಏನೇನು ಚೇಂಜ್ ಆಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮಗಿದ್ರ ಬಗ್ಗೆ ಏನು ಅನಿಸ್ತು, ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸು ಅಲ್ಲಿ ರಿಯಾಲಿಟಿ ಏನು ನಡೀತಿದೆ ಅಂತ ನಿಮ್ಗೆ ಅಪ್ಡೇಟ್ಸ್ ನಾನು ಹೇಳ್ತೀನಿ. ಥ್ಯಾಂಕ್ ಯು.